ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಎಚ್ ಆರ್ ಮಾತಾಡ್ತಾ ಇದ್ದೀನಿ. ನೇರವಾಗಿ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ, ಇವತ್ತು ಖಾಸಗಿ ವಲಯಗಳಲ್ಲಿ ಒಂದು ಕನ್ನಡಿಗರಿಗೆ ಏನು ರಿಸರ್ವೇಷನ್ ಕೊಡಬೇಕು ಜಾಬ್ಗಳಲ್ಲಿ ಅನ್ನೋದೊಂದು ಕಾಯ್ದೆಯನ್ನು ಸ್ಟೇಟ್ ಗೌರ್ಮೆಂಟ್ ತರಲಿಕ್ಕೆ ಹೊರಟಿದೆ. ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಚರ್ಚೆನೂ ಸಹ ಆಗ್ತಿದೆ. ಮೊನ್ನೆ ಒಂದು ಅದು ಅಂಗೀಕಾರವನ್ನು ಮಾಡಬೇಕು ಅಂತ ಹೋದಂಥ ಸರ್ಕಾರ ಅದನ್ನು ಮತ್ತೆ ಎಲ್ಲೋ ತಡೆ ಹಿಡಿದು ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡಬೇಕು, ನಾವು ಒಂದು ಮಾಡೋವನ್ನು ತಡೆ ಹಿಡಿದು ಅದ್ರ ಬಗ್ಗೆ ಚರ್ಚೆಗಳಾಗಬೇಕು ಅನ್ನೋ ಮಟ್ಟದಲ್ಲಿ ಇವತ್ತು ಇದೆ. ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಟ್ವಿಟರ್ ಖಾತೆಯಲ್ಲಿ ಅದನ್ನು ಪಬ್ಲಿಷ್ ಮಾಡಿ ಅದಾದ ನಂತರ ಡಿಲೀಟ್ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿರುತ್ತದೆ. ಆ ಡಿಲೀಟ್ ಮಾಡಿದ್ದಾರೆ. ಏನಿದು ಖಾಸಗಿ ವಲಯಗಳಲ್ಲಿ ಏನು ಕನ್ನಡಿಗರಿಗೆ ಉದ್ಯೋಗಗಳನ್ನು ಕೊಡೋ ರಿಸರ್ವೇಷನ್ ಬಗ್ಗೆ ಕೊಡಲೇಬೇಕು ಅನ್ನೋದು ಏನಿದು ಅಂತಂದರೆ, ಒಂದು 50% ಮ್ಯಾನೇಜ್ಮೆಂಟ್ ಜಾಬ್ಗಳಲ್ಲಿ ಕಾರ್ಪೊರೇಟ್ ಕಂಪ್ನಿಗಳು ಅಥವಾ ಖಾಸಗಿ ವಲಯಗಳಲ್ಲಿ ಒಂದು 70% ನಾನ್ ಮ್ಯಾನೇಜ್ಮೆಂಟ್ ಜಾಬ್ಗಳು, ಅಂದರೆ ಈ ಸೂಪರ್ವೈಸರ್ ಅದಕ್ಕಿಂತ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಜಾಬ್ಗಳನ್ನು ಕೊಡಬೇಕು. ಈ ಮ್ಯಾನೇಜ್ಮೆಂಟ್ ಅಂತಂದರೆ ಸ್ವಲ್ಪ ಕಂಪನಿಯ ಒಂದು ಯಾವುದು ನೋಡ್ಕೊತಿರ್ತಾರೆ ಆ ಥರದೊಂದು ಈ ಥರ ಆಪರೇಷನ್ ಸೆಕ್ಷನ್ಸು ಅಥವಾ ಈ ಥರದ ಮ್ಯಾನೇಜ್ಮೆಂಟ್ ಜಾಬ್ಗಳೇನಿದೆ, ಒಂದು ದೊಡ್ಡ ಜಾಬ್ಗಳೇನಿದೆ ಅದು ಕೊಡಬೇಕು ಅನ್ನೋ ಒಂದು ರಿಸರ್ವೇಷನ್. ಅಂದರೆ ಕಾರ್ಪೊರೇಟ್ ಇಂಡಸ್ಟ್ರಿ ಆಗ್ಬೋದು, ಎಲ್ಲ ಇವತ್ತೇನು ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿಗಳು ನಡೀತಿದೆ ಆ ಮಟ್ಟದಲ್ಲಿ. ಆದರೆ ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಈ ಕಾರ್ಪೊರೇಟ್ ಬಿಸ್ನೆಸ್ ಮ್ಯಾನ್ಗಳಾಗಲಿ ಅಥವಾ ಬೇರೆ ಕಡೆಯಿಂದ ಬಂದು ಇಲ್ಲಿ ಒಂದು ಸಂಸ್ಥೆಗಳನ್ನು ಕಟ್ಟಿ ನಡೆಸ್ತಿರ್ತಕ್ಕಂತಹ ಒಂದು ಬಿಸ್ನೆಸ್ ಮ್ಯಾನ್ಗಳೇನಿದ್ದಾರೆ, ಫಾರ್ ಎಕ್ಸಾಂಪಲ್ ಫೋನ್ಪೇ ಇರ್ಬೋದು ಅಥವಾ ಬಯೋಟೆಕ್ ಅಥವಾ ಕಿರಣ್ ಮಜುಮ್ದಾರ್ ಶಾ ಇರ್ಬೋದು ಅಥವಾ ನಮ್ಮ ಇನ್ಫೋಸಿಸ್ನ ಮಾಜಿ ಅಧಿಕಾರಿಗಳು ಅಥವಾ ಅಲ್ಲೇ ಒಂದು ಅದು ದೊಡ್ಡ ಅಧಿಕಾರವನ್ನು ಮೋಹನ್ ದಾಸ್ ಪೈ ಅವರು ಇರ್ಬೋದು, ಹಲವಾರು ಜನಗಳು ಇದ್ರ ಬಗ್ಗೆ ಅಪಸ್ವರವನ್ನು ಮಾತಾಡಿದ್ದಾರೆ. ಯಾಕೆ ಇದು ತಂದರೆ ಅದು ಹೆಂಗೆ ಸರಿ ಆಗ್ತದೆ, ಜನಗಳು ಟ್ಯಾಲೆಂಟ್ ಇರೋರು ಯಾರಿದ್ದಾರೆ ಅವ್ರಿಗೆ ಬಂದು ಸೇರ್ಕೊಂತಾರೆ, ಕನ್ನಡಿಗರಿಗೆ ರಿಸರ್ವೇಷನ್ ಕೊಡೋದು ಹೇಗೆ, ಕೊಡೋಕ್ಕಾಗುತ್ತಾ, ಅದೇನು ಕೊಟ್ಟರೆ ನೀವು ಒಂದು ಥರದ ನ್ಯಾಯ ಕೊಟ್ಟಂಗೆ ಒಂದು ಇದಾಗಲ್ವಾ, ಅಂದರೆ ಟ್ಯಾಲೆಂಟ್ ಇರೋರು ಎಲ್ಲಿ ಹೋಗಬೇಕು, ಅಥವಾ ಇಲ್ಲಿ ಕರ್ನಾಟಕದಲ್ಲಿ ಇದೆ ಅಂತ ಅಂದ್ಬಿಟ್ಟು ನೀವು ಈ ಥರದ ನಮ್ಮ ಮೇಲೆ ಕನ್ನಡ ಏರಿಕೆಯನ್ನು ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ, ಈ ನೆಲದಲ್ಲಿ ನಾವು ಸಂಸ್ಥೆಗಳನ್ನು ಕಟ್ಟಿದ್ದೀವಿ ಅಂದರೆ ನೀವು ಅದಕ್ಕೋಸ್ಕರ ಈ ಥರ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ, ಅದಕ್ಕೆ ಅಂತ ಒಂದು ಅವ್ರ ಒಂದು ರೂಲ್ಸ್ಗಳಿದೆ. ಇಷ್ಟು ಶಿಕ್ಷಣವನ್ನು ಇಷ್ಟು ಕಲ್ತಿರಬೇಕು, ಒಂದು ಅಧಿಕಾರಿಗಳಿಂದ ಅದೊಂದು ನಾನು ಶಿಕ್ಷಣ ಕಲ್ತಿದ್ದೀನಿ ಕನ್ನಡದಲ್ಲಿ ಅಥವಾ ಈ ಥರ ಕನ್ನಡಿಗ ಅನ್ನೋದೊಂದು ಅದಕ್ಕೆಲ್ಲ ಒಂದು ಸಿಸ್ಟಮ್ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ಯಾವ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಅದಕ್ಕೆ ಯಾವ್ಯಾವ ಥರ ಒಂದು ಮಾನ್ಯತೆ ಒಬ್ಬ ಕನ್ನಡಿಗ ಅಥವಾ ಕರ್ನಾಟಕದಲ್ಲೇ ಅವನು ಓದಿದ್ದಾನೆ ಅನ್ನೋದಕ್ಕೆ ಅದು ಮಾನ್ಯತೆಗಳನ್ನು ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಸರ್ಕಾರ ಇನ್ನೂ ಆದೇಶವನ್ನು ಕೊಟ್ಟಿತ್ತು. ಅದನ್ನು ಮತ್ತೆ ಅದೇನೋ ಇದು ಮಾಡಿದೆ. ಅದು ನೋಡೋಣ ಮುಂದಿನ ದಿನಗಳಲ್ಲಿ ಕೊಡ್ಬೋದೇನೋ, ಅದಕ್ಕೆ ಆದೇಶಗಳಲ್ಲಿ ಯಾವ ಥರ ಮಾಡ್ಬೋದು ಅನ್ನೋದನ್ನ ಕಾದು ನೋಡೋಣ. ಅದಕ್ಕೆ ಹಲವಾರು ಮಾನ್ಯತೆಗಳನ್ನು ಕೊಡೋದಕ್ಕೆ ಹಲವಾರು ರೀತಿಯ ಒಂದು ಸೂಚನೆಗಳು ಇದೆ, ಯಾವ ರೀತಿ ಕನ್ನಡಿಗರಿಗೆ ಜಾಬ್ ಕೊಡಬೇಕು ಅನ್ನೋದು. ಅಂದರೆ ಇನ್ನು ಇದು ಒಂದು ಪ್ರಪೋಸಲ್ನ ಸರ್ಕಾರ ಒಂದು ಮುಂದೆ ಇಟ್ಟಿತ್ತು. ಅಷ್ಟೊತ್ತಿಗಾಗಲೇ ಈ ಮಟ್ಟದ ಒಂದು ವಿರೋಧ ಇದಕ್ಕೆ ಬಂದಿದ್ದು ಒಂದು ಚರ್ಚೆಗೆ ಗ್ರಾಸವಾಗಿದೆ. ಅಂದರೆ ಕನ್ನಡಿಗರು ಅಂದರೆ ನಾನು ಹೇಳೋದು ಟ್ಯಾಲೆಂಟ್ ಇದ್ದವ್ರಿಗೆ ಜಾಬು ಸಿಗ್ತದೆ, ಎಲ್ಲೋದ್ರೂ ಸಿಗುತ್ತೆ, ಓಕೆ. ಬಟ್ ಈ ನೆಲದಲ್ಲಿ ಈ ಅಂದರೆ ನಾನು ಕಂಡಂತೆ ಈ ಸೌತ್ ಸ್ಟೇಟ್ಗಳನ್ನ ಬಿಟ್ಟು ಈ ನಾರ್ತ್ ಸ್ಟೇಟ್ಗಳಿಂದ ಬಂದಂತಹ ಈ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಅಲ್ಲಿಂದ ಬಂದಂತಹ ಒಳ್ಳೆ ಮ್ಯಾನೇಜ್ಮೆಂಟ್ ಜಾಬ್ಗಳಿರೋಂಥ ಜನಗಳ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಈ ಕಾರ್ಪೊರೇಟ್ ಸಂಸ್ಥೆಗಳ ಜೊತೆ ಅಲ್ಲಿ ಕೆಲಸಗಳನ್ನು ಮಾಡಿದಾಗ ಅಥವಾ ಅವ್ರ ಜೊತೆ ಬೆರೆತಾಗ ಅಥವಾ ಅಲ್ಲಿ ಒಂದು ಅವರ ಬಾಡಿ ಲ್ಯಾಂಗ್ವೇಜ್ಗಳನ್ನು ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಇದು ಯಾವುದೇ ಥರಕ್ಕೂ ಕರ್ನಾಟಕಕ್ಕೆ ಒಳ್ಳೆಯದಲ್ಲ ಅನ್ನೋದು ಒಂದು ಲಕ್ಷಣ ಕಾಣ್ತದೆ. ಏಕೆ ಅಂತಂದರೆ ಅವರ ಮನಸ್ಥಿತಿಗಳು ಹೇಗಿದೆ ಅಂತಂದರೆ, ನಾವು ಬಂದು ಇಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀವಿ, ನಾವು ಬಂದು ಇಲ್ಲಿ ಕೆಲಸಗಳನ್ನು ಕೊಟ್ಟಿದ್ದೀವಿ, ಅಂದರೆ ನಾವು ಬರೋದಕ್ಕಿಂತ ಮುಂಚೆ ಇಲ್ಲೇನು ಇರನೇ ಇಲ್ಲ, ಇವ್ರ ಹತ್ರ ಇವರೇನು ಇಲ್ಲ, ಮಾಮೂಲಿ ಅಂದರೆ ಅವರ ಹೇಗಿದೆ ಅಂತಂದರೆ ಇವ್ರಿಗೆ ಒಂದು ಇದನ್ನ ಗುರುತಿಸ್ಕೊಳಕ್ಕೆ ಅಥವಾ ಇವರಿಗೆ ಎಲ್ಲ ಥರದ ಒಂದು ಅನ್ನ ನೀರಿಂದ ಹಿಡಿದು ಎಲ್ಲದನ್ನೂ ಸಹ ಕೊಟ್ಟಿರೋದು ನಾವೇ ಅನ್ನೋಂತ ಹೇಳಿದ್ರು ತಪ್ಪಾಗಲ್ಲ. ಆ ಮಟ್ಟದ ಒಂದು ಥಿಂಕಿಂಗ್ ಲೆವೆಲ್, ನಾವು ಬರಲಾಗಿ ಈ ಮಟ್ಟದ ಬೆಳವಣಿಗೆ ಈ ಬೆಂಗಳೂರಿನಲ್ಲಾಗಿದೆ, ನಾವು ಬರಲಾಗಿ ಈ ಸೌತ್ ಸ್ಟೇಟ್ಗಳು ಈ ಮಟ್ಟಕ್ಕೆ ಬೆಳೆದೋಗಿದೆ ಅನ್ನೋ ಒಂದು ಭಾವನೆ ಒಂದು 50 to 60% ಜನಗಳ ನಾರ್ತ್ ಇಂಡಿಯನ್ ಉತ್ತರ ಭಾರತದಿಂದ ಬಂದಂಥ ಜನಗಳ ಮನಸ್ಥಿತಿಯಲ್ಲಿ ತುಂಬಿಕೊಂಡಿದೆ. ನಾನು ಯಾಕೆಂದರೆ 100% ಅಂತ ಹೇಳಕ್ ಹೋಗಲ್ಲ. ಈ 40% ಜನ ಇಲ್ಲಿಗೆ ಬೇಕಾದಂಥ ಈ ಕೆಲವೊಂದು ಪದಗಳು, ಡೈಲಿ ಯೂಸಿಂಗ್ ಪದಗಳು, ಊಟ ಆಯ್ತಾ, ತಿಂಡಿ, ಎಲ್ಲಿ ಬರ್ತೀರಾ, ಈ ಥರದನ್ನ ಕಲಿಯೋಕೆ ಪ್ರಯತ್ನ ಪಟ್ಟು ಕಲಿತು ಇಲ್ಲಿ ಬೆರೆತು ಈ ಕಲ್ಚರ್ನ ಈ ರೆಸ್ಪೆಕ್ಟ್ ಮಾಡಿ ಇರ್ತಕ್ಕಂಥ ಜನ 40% ಇದ್ದಾರೆ. ಇದನ್ನು ನಾನು ಒಪ್ತೇನೆ, ಇದನ್ನು ನಾವು ಒಪ್ಕೊಳ್ಳೇಬೇಕು. ಆ ಥರದ್ದೊಂದು 40% ಜನ ಉತ್ತರ ಭಾರತೀಯ ನಿಂದ ಬಂದಂತಹ ಜನಗಳು ಅಥವಾ ಅವರು ಏನೇ ದೊಡ್ಡ ಜಾಬ್ ಮಾಡಲಿ ಸಣ್ಣ ಜಾಬ್ ಮಾಡಲಿ ಬಂದು ಇಲ್ಲಿ ಬೆರೆತು ಈ ಕಲ್ಚರ್ಗೆ ಗೌರವ ಕೊಟ್ಟು ಪೂರ್ತಿ ಕನ್ನಡ ಕಲಿಯೋಕ್ಕಾಗದಿದ್ರು ಅದಕ್ಕೆ ಪ್ರಯತ್ನ ಪಟ್ಟು ದಿನ ಬಿಟ್ಟು ದಿನ ವರ್ಷದ ಕಳೆದಂತೆ ಅವರು ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಮೂಲಕ್ಕೆ ಏನು ಮಾತಾಡಬೇಕು ಆ ಥರದ ಒಂದು ಭಾಷೆಯನ್ನು ಕಲ್ತ್ಕೊಂಡು ಇಲ್ಲಿಯ ಭಾಷೆಯನ್ನು ಕಲಿತು ಬದುಕು ಕಟ್ಟಿಕೊಂಡಿರ್ತಕ್ಕಂಥ ಜನಗಳು ತುಂಬ ಜನ ಇದ್ದಾರೆ.
ಅದ್ರ ಮಧ್ಯದಲ್ಲಿ ಈ ಸ್ವಲ್ಪ ಈ ಸಾಫ್ಟ್ವೇರ್ ಇಂಡಸ್ಟ್ರಿ, ಕಾರ್ಪೊರೇಟ್ ದೊಡ್ಡ ಇಂಡಸ್ಟ್ರಿಗಳಲ್ಲಿರತಕ್ಕಂಥ ಜನ ನಮಗೂ ಇಲ್ಲಿಗೂ ಸಂಬಂಧನೇ ಇಲ್ಲ, ನಾವೇನೋ ಇಲ್ಲಿ ಬಂದು ಕೆಲಸ ಮಾಡ್ತಿದ್ವಿ, ನಾವು ಬಂದು ಇಲ್ಲಿ ಏನೋ ಖರ್ಚು ಮಾಡಿ ಇಲ್ಲಿ ಟ್ಯಾಕ್ಸ್ ಕಟ್ಟಿ ಇಲ್ಲಿ ಜನಗಳು ನಮ್ಮ ದುಡ್ಡಲ್ಲಿ ಬದುಕ್ತಿದ್ದಾರೆ ಅನ್ನೋ ಒಂದು ಮನಸ್ಥಿತಿಯಿಂದ ಆಚೆ ಬರಬೇಕಾಗುತ್ತೆ. ಅಂದರೆ ಇದೇ ಮನಸ್ಥಿತಿ ನಾನು ಹೇಳಕೊಟ್ಟಿರೋದು ಈ ಫೋನ್ಪೇ CEO ಯಾರಿದು ಸಮೀರ್ ನಿಗಮ್ ಅಂತ ಇವರು ಹೇಳ್ತಾರೆ. ಮೊನ್ನೆ ಒಂದು ಕಮೆಂಟ್ ಮಾಡಿದ್ದಾರೆ, ಇದೆಲ್ಲ ಇನ್ಸ್ಟಾಗ್ರಾಮ್ಸಲ್ಲಿ ಅಲ್ಲಿ ನೋಡ್ತಿದ್ರ, ಮತ್ತು ಟ್ವಿಟರಲ್ಲೆಲ್ಲ ಟ್ರೆಂಡ್ ಆಗಿದೆ, ಬಾಯ್ಕಾಟ್ ಫೋನ್ಪೇ ಅಂದ್ಬಿಟ್ಟು ಇದು ಟ್ರೆಂಡ್ ಆಗಿದೆ. ಅಂದರೆ ನನ್ನ ಮಕ್ಕಳು ನಾನು ಇಲ್ಲಿ ಓದಿಸಿರ್ತೀನಿ, ಅವ್ರಿಗೆ ಕೆಲಸ ಸಿಗಲ್ಲ ಅಂದರೆ ಹೇಗೆ? ಅಥವಾ ನೀವು ಈ ಥರ ಮೂಲಭೂತವಾಗಿ ಕನ್ನಡವನ್ನು ಏರಿದ್ರೆ ಯಾವ ಥರ ಇದು ಅನ್ನೋ ರೀತಿಯಲ್ಲಿ ಇವರು ಕ್ವಶನ್ ಮಾಡಿದ್ದಾರೆ. ಮೂಲಭೂತವಾಗಿ ಇಲ್ಲಿ ಮೂಲಭೂತವಾದ ಪ್ರಶ್ನೆ ಬರೋದಿಲ್ಲ. ಮೂಲಭೂತವಾಗಿ ನಿಮಗೆ ಯಾವುದನ್ನು ಇಲ್ಲಿ ಜನಗಳಿಗೆ ಏರಿದ್ರೆ ನೀವು ಇಲ್ಲಿ, ಅಥವಾ ಜನಗಳಿಗೆ ಇಲ್ಲಿ ಬರ್ತಕ್ಕಂಥ ಜನಗಳಿಗೆ ನೀವು ಕಲಿಲೇಬೇಕು, ಇದು ಮಾಡಲೇಬೇಕು ಅಂದಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಬೆಳೀತಿರಲ್ಲ. ವೈ ನಾಟ್? ಇದು ನಮ್ಮ 28 ಏನು ಇದೆ ಹಲವಾರು ಸ್ಟೇಟ್ಗಳಿದೆ, ಅದರಲ್ಲಿ ನಮ್ಮದು ಒಂದು ಸ್ಟೇಟು, ಕರ್ನಾಟಕನೂ ಒಂದು ಸ್ಟೇಟು. ನಾವೇನು ದೊಡ್ಡ ಸ್ಪೆಷಲ್ ಅಂತ ಹೇಳ್ಕೊಳಕ್ಕೆ ಆಗೋದಿಲ್ಲ ಅಂತ ನಿಮ್ಮ ಅರ್ಥದಲ್ಲಿ ಹೇಳೋದಾದ್ರೂ ಸಹ ಯಾಕೆ ಬೆಳೆದಿದೆ? ಯಾಕೆ ಕರ್ನಾಟಕ ಬೆಳೆದಿದೆ? ಯಾಕೆ ಎಲ್ಲರೂ ಕರ್ನಾಟಕಕ್ಕೆ ಬರ್ತಾರೆ? ಯಾಕೆ ಬೆಂಗಳೂರಿಗೆ ಬರ್ತಾರೆ? ಯಾಕೆ ಇಲ್ಲಿ IT ಉದ್ಯೋಗಗಳು ಮತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ? ಯಾಕೆ ಇಲ್ಲಿ ಸ್ಟಾರ್ಟಪ್ಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತಂದರೆ, ಇಲ್ಲಿ ನಾವೇನು ಇಲ್ದಲೇ ಪೇಪರ್ ಹಾಯ್ಕೊಂಡು ಯಾರೂ ಜನಗಳು ಇರಲಿಲ್ಲ. ಇಲ್ಲಿರ್ತಕ್ಕಂಥ ಜನಗಳು ಅಷ್ಟು ಬಂದಂಥ ಜನಗಳ ಜೊತೆ ವರ್ತನೆ ಮಾಡ್ತಾರೆ. ಅವ್ರಿಗೆ ಬೇಕಾದಂಥದ್ದನ್ನು ಇಲ್ಲಿ ಒದಗಿಸಿಕೊಟ್ಟಿದೆ ಇಲ್ಲಿನ ಸರ್ಕಾರಗಳಾಗಲಿ ಜನಗಳಾಗಲಿ. ಇಲ್ಲಿಗೆ ಬರ್ತಿರೋ ತರಕಾರಿ ಯಾವುದು ಡೆಲ್ಲಿ ಉತ್ತರ ಪ್ರದೇಶದಿಂದ ಬರ್ತಿಲ್ಲ. ಇಲ್ಲಿಗೆ ಬರ್ತಿರೋ ಟೊಮೊಟೊ ಆಗಲಿ ಇನ್ನೊಂದಾಗಲಿ ನಮ್ಮ ಕೋಲಾರದಿಂದ ಇರ್ಬೋದು, ಹಾಸನ ಮೈಸೂರು ಭಾಗದಿಂದ ಇರ್ಬೋದು, ಎಲ್ಲದೂ ತರಕಾರಿಗಳು ಇಲ್ಲಿಂದ ಬರ್ತಿದೆ. ಇಲ್ಲಿಂದ ಬರ್ತಿರೋ ಫಿಶು ಯಾವುದು ಬಂದ್ಬಿಟ್ಟು ರಾಜಸ್ಥಾನ, ಗುಜರಾತು ಅಥವಾ ಸಮುದ್ರದ ಮಧ್ಯದಲ್ಲಿ ಯಾವುದೋ ಮಳೆಗಾಡು ಮಧ್ಯದಲ್ಲಿರೋ ಸಮುದ್ರದಲ್ಲಿ ಯಾವುದೂ ಬರ್ತಿಲ್ಲ. ಇಲ್ಲಿಂದ ಬರ್ತಿರೋದು ಯಾವುದು ಮಂಗಳೂರಿಂದ, ಉಡುಪಿಯಿಂದ, ಚೆನ್ನೈಯಿಂದ ಬರ್ತಿರೋ ಫಿಶು. ನೀವೇನು ಬಳಸ್ತಿದ್ದೀರ ಪ್ರತಿಯೊಂದು ಪದಾರ್ಥನೂ ಸಹ ನಮ್ಮ ಸೌತ್ ಸ್ಟೇಟ್ಗಳಲ್ಲಿ ಬೆಳೆದಂಥ ಪದಾರ್ಥಗಳನ್ನು ಬೆಂಗಳೂರಿಗೆ ಬರ್ತಿದೆ. ಇಲ್ಲಿ ನೀವು ತಿಂತಕ್ಕಂಥ ಇಡ್ಲಿ ವಡೆ ಬಂದ್ಬಿಟ್ಟು ಯಾರೋ ಡೆಲ್ಲಿಯಿಂದ ಬಂದು ಮಾಡ್ತಿಲ್ಲ. ಇಲ್ಲೇ ಜನಗಳನ್ನು ರುಚಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಹೋಟ್ಲ್ಗಳನ್ನು ಮಾಡಿದ್ದಾರೆ. ಇಲ್ಲಿ ನಿಮಗೆ ಬೇಕಾದಂತಹ ಮೂಲಸೌಕರ್ಯಗಳನ್ನು ಸರ್ಕಾರದ ಜೊತೆ, ಇಲ್ಲಿ ಬೇಕಾದಂಥ ಜನಸ್ಪಂದನೆಯನ್ನು ಸರ್ಕಾರದ ಜೊತೆ ಜನಗಳು ಸಹ ಕೊಟ್ಟಿದ್ದಾರೆ. ಒಂದು ವಿ ಕ್ರಿಯೇಟ್ ಗುಡ್ ಎನ್ವೈರನ್ಮೆಂಟ್ ಇನ್ ಅವರ್ ಸ್ಟೇಟ್. ಅದಕ್ಕೋಸ್ಕರ ನೀವು ಜನಗಳು, ಅಲ್ಲಿಂದ ಬಂದಂಥ ಜನಗಳಾಗಲಿ, ಅಲ್ಲಿಂದ ಬಂದಂಥ ಬಂಡವಾಳಶಾಹಿಗಳಾಗಲಿ, ಅಲ್ಲಿಂದ ಬಂದು ದೊಡ್ಡ ಕನಸು ಕಾಣೋಂಥ ಜನಗಳಾಗಲಿ ಇಲ್ಲಿ ನೆಲೆಸಿ ಏನಾದ್ರು ಮಾಡ್ತಿದ್ದಾರೆ ಅಂತಂದರೆ, ನಾವು ಸೃಷ್ಟಿ ಮಾಡಿದಂತಹ ಮೂಲಭೂತ ಸೌಕರ್ಯಗಳು, ನಾವು ಸೃಷ್ಟಿ ಮಾಡಿದಂಥ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಇಂದಾಗಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಂಗಳೂರು ಬೆಳೆದಿದೆ. ಇಲ್ಲಿ ನಾನು ಒಂದು ಭಾಷೆಯ ಜನ ಒಂದು ಇದ್ರು ಅಂತ ಹೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಹಲವಾರು ಭಾಷೆಯ ಜನ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ತೆಲುಗು ಮಾತಾಡೋರು, ತಮಿಳು ಮಾತಾಡೋರು ಇರ್ಬೋದು, ಕನ್ನಡ ಮಾತಾಡೋರು ಇರ್ಬೋದು, ಎಂಟೈರ್ ಸೌತ್, ಈ ಸೌತ್ ಪೀಪಲ್ ಏನಿದ್ದಾರೆ, ಸೌತ್ ಜನಗಳೇನಿದ್ದಾರೆ, ಇವರು ಅಂಥದ್ದೊಂದು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಎಸ್ಪೆಷಲಿ ಕನ್ನಡದ ಮಣ್ಣಿದು ಅವರೆಲ್ಲ ಬಂದು ಇಲ್ಲಿಗೆ ಇವತ್ತು ಆಂಧ್ರದಿಂದ ಯಾರೋ ರೆಡ್ಡಿಗಳು ಬರ್ಬೋದು, ಕೇರಳದಿಂದ ಮಲಯಾಳೀಸ್ ಬಂದು ಇಲ್ಲಿ ಬೇಕರಿಗಳನ್ನು, ಹೋಟೆಲ್ಗಳನ್ನು, ಕೆಫೆಗಳನ್ನು ಏನೋ ಮಾಡ್ಬೋದು, ಸೂಪರ್ ಮಾರ್ಕೆಟ್ಗಳನ್ನು ಮಾಡಿರ್ಬೋದು. ಅವರೆಲ್ಲ ಬಂದು ಇಲ್ಲಿ ಮಾಡಿ ಅವರಿಗೆ ಸೂಪರ್ ಮಾರ್ಕೆಟ್ಗಳನ್ನು ಮಾಡೋದಕ್ಕೆ ಅಥವಾ ಇವ್ರಿಗೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಯಾರು ಅನುವು ಮಾಡಿಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಹುಟ್ಟಿರ್ತಕ್ಕಂಥ ಜನಗಳು ಅನುವು ಮಾಡಿಕೊಟ್ಟಿದ್ದಾರೆ. ಇಷ್ಟೊಂದು ಮೂಲ ಸೌಕರ್ಯಕ್ಕೆ ಬೇಕಾದಂತಹ ಒಂದು ಎಲ್ಲ ತರಹದ ಒಂದು ಹೆಲ್ಪು, ಈ ದುಡ್ಡು ಇದ್ದ ತಕ್ಷಣ ಎಲ್ಲ ಆಗ್ಬಿಡ್ತಾರೆ ಅನ್ನೋ ಸುಳ್ಳು. ಅಲ್ಲಿಯ ಜನ ಈ ಎಲ್ಲ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಹೆಲ್ಪ್ ಮಾಡಬೇಕಾಗತ್ತೆ. ಯಾಕೆ ಉತ್ತರ ಪ್ರದೇಶದಲ್ಲಿ ಯಾಕಾಗಿಲ್ಲ? ಯಾಕೆ ವೆಸ್ಟ್ ಬೆಂಗಾಲಲ್ಲಿ ಯಾಕಾಗಿಲ್ಲ? ಯಾಕೆ ಅಸ್ಸಾಮಲ್ಲಿ ಯಾಕಾಗಿಲ್ಲ? ಯಾಕೆ ಬಿಹಾರಲ್ಲಿ ಆಗಿಲ್ಲ? ಬಿಹಾರಲ್ಲಿ ಎನ್ವೈರನ್ಮೆಂಟ್ ಚೆನ್ನಾಗಿರ್ಬೋದಲ್ಲ, ಯಾಕೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಎಲ್ಲರೂ? ಯಾಕೆ ಸೌತ್ ಸ್ಟೇಟ್ಗೆ ಬರಬೇಕು? ನಿಮಗೆ ಏನಾರು ಅಂತಂದಾದರೆ ಇಲ್ಲಿಗೆ ಒಂದು ಕನ್ನಡಿಗರನ್ನ ದೂಷಣೆ ಮಾಡೋದು ಬದಲು ಇಲ್ಲಿ ನಾನು ಫೈನಲ್ ಆಗಿ ಹೇಳೋದೇನು ಅಂತಂದರೆ, ಇದು ರಿಸರ್ವೇಷನ್ ಆಗ್ತದೋ ಬಿಡ್ತದೋ ಅದು ಸೆಕೆಂಡ್ರಿ. ಯಾರು ಅದು ರಿಸರ್ವೇಷನ್ ಕೊಟ್ಟರೆ ಯಾವ ಮಟ್ಟದಲ್ಲಿ ಕೆಲಸ ಆಗುತ್ತೆ ಸರ್ಕಾರ ರೆಡಿ ಮಾಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದು ಯೋಚನಾ ಶಕ್ತಿ ಏನಿದೆ, ಯೋಚನೆ ಏನಿದೆ ಅಬೌಟ್ ಕರ್ನಾಟಕ, ಕನ್ನಡಿಗರು ಮತ್ತು ಸೌತ್ ಇಂಡಿಯನ್ ಸ್ಟೇಟ್ ಬಗ್ಗೆ ಏನಿದೆ, ಅದನ್ನು ಕೆಲವು ಜನ ತೆಗೆದುಹಾಕಬೇಕಾಗತ್ತೆ. ನಿಮ್ಮಿಂದ ಈ ಸ್ಟೇಟ್ಗಳು ಬೆಳೆದಿಲ್ಲ, ನಿಮ್ಮಿಂದ ಇಲ್ಲಿ ಜನಗಳಿಗೆ ಏನು ದೊಡ್ಡ ಮಟ್ಟದಲ್ಲಿ ಶ್ರೀಮಂತರಾದರು ಅಥವಾ ಇದಾಗಿಲ್ಲ. ನಾವು ಕ್ರಿಯೇಟ್ ಮಾಡಿದ ಮೂಲ ಸೌಕರ್ಯಕ್ಕೆ, ನಾವು ಕ್ರಿಯೇಟ್ ಮಾಡಿದ ಒಂದು ಫ್ರೆಂಡ್ಲಿ ಎನ್ವೈರನ್ಮೆಂಟ್ಗೆ ನೀವು ಒಂದು ಕೆಲಸ ಮಾಡ್ತಿದ್ದೀರಾ ಅಂದಾಗ, ಇಲ್ಲಿನ ನೀವು ಭಾಷೆ ಕಲಿತು ಕನ್ನಡದಲ್ಲಿ MA ಮಾಡಿ ಅಂತ ಯಾರು ಕೇಳ್ತಾ ಇಲ್ಲ ನಿಮ್ಮನ್ನು. ಇಲ್ಲಿರೋ ಜನಗಳೆಲ್ಲ ಯಾರು ಕೇಳ್ತಾ ಇಲ್ಲ. ಇಲ್ಲಿ ಬೇಕಾದಂಥ ಸಣ್ಣ ಪುಟ್ಟ ಡೈಲಿ ಬಳಕೆಗೆ ಬೇಕಾದಂಥ ಲ್ಯಾಂಗ್ವೇಜ್ ಏನಿದೆ, ನಮ್ಮ ಮಾತೃಭಾಷೆ ಏನಿದೆ, ಕನ್ನಡ ಕಲ್ತ್ಕೊಳ್ಳಿ. ಕನ್ನಡ ಇಲ್ಲಿನ ರೀಜನಲ್ ಭಾಷೆ ಕಲ್ತ್ಕೊಂಡ್ರೆ ಏನಾಗುತ್ತೆ, ಈ ಕಲ್ಚರ್ ಬಗ್ಗೆ ತಿಳಿಯೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಆಟೋಮೆಟಿಕ್ ಈ ಕಲ್ಚರ್ ಏನು ಅಂತ ತಿಳಿತಾರೆ.
ಅಂದರೆ ಭಾಷೆ ಕಲಿಯೋದು ಬರೀ ನಾವು ಮಾತಾಡೋದಕ್ಕೆ ಅಂತಲ್ಲ, ಒಂದು ಭಾಷೆ ಕಲ್ತ್ರೆ ಆ ಕಲ್ಚರ್ನೇ ಕಲ್ತಿದ್ದೀವಿ ಅಂತ ಅರ್ಥ. ಆ ಕಲ್ಚರ್ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ಏನಿದು ಈ ನೆಲದ ಕಲ್ಚರ್ ಏನು ಅಂತ. ಒಂದು ಯಾರೋ ಒಬ್ಬ ದೊಡ್ಡ ಚೈನೀಸ್ ಬಿಸ್ನೆಸ್ ಮ್ಯಾನ್ ಹೇಳಿರೋ ಮಾತು, ನಾವು ಭಾಷೆನ ಏನಕ್ಕೆ ಕಲಿಬೇಕು ಅಂತಂದರೆ ಆ ಒಂದು ಸಂಸ್ಕೃತಿನ ಅರ್ಥ ಮಾಡ್ಕೊಳೋದಕ್ಕೆ ಕಲಿಬೇಕಾಗುತ್ತೆ, ಸುಮ್ಮನೆ ಮಾತಾಡೋದಕ್ಕೆ ಕಲಿಯೋದಕ್ಕಲ್ಲ. ನೀವು ಒಂದು ಭಾಷೆ ಕಲ್ತ್ರಿ ಅಂದರೆ ಅವರ ನಡವಳಿಕೆಗೇನು, ಅವರ ಆಚಾರ ವಿಚಾರಗಳೇನು ಅನ್ನೋದನ್ನ ಕಲಿತಾ ಹೋಗ್ತೀರಾ. ಈ ವಿಚಾರಕ್ಕೋಸ್ಕರವಾಗಿ ಭಾಷೆ ಕಲಿಬೇಕು ಅಂತಂದ್ರೆ. ಆದರೆ ಇಂಟ್ರೆಸ್ಟ್ ಇರೋ ಜನ ತುಂಬ ಜನ ಕಲಿತಾ ಇದ್ದಾರೆ. ನಾನು ಎಲ್ಲ ಉತ್ತರ ಭಾರತದಿಂದ ಬಂದಂಥ ಜನಗಳನ್ನ ಇದು ಮಾಡೋಕ್ಕೆ ಹೋಗಲ್ಲ. ಅದೇ ಒಬ್ಬ ಮಲಯಾಳಿ ಇಲ್ಲಿ ಬಂದು ಮಾಡ್ತಾನೆ, ವಿದಿನ್ 6 to 1 year ಅವ್ರು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ನಾನು ನೋಡಿದ್ದೀನಿ. ಯಾಕೆ ಅವ್ರಿಗೆ ಗೊತ್ತಿದೆ ನಾವು ಕಲೀಲೇಬೇಕು, ಇಲ್ಲಿ ಕಲ್ತ್ರೆ ನಮಗೊಂದು ಇದರ್ಥ ಆಗುತ್ತೆ ಅನ್ನೋದು. ಹಾಗಾಗಿ ಈ ಥರದ್ದೊಂದು ರಿಸರ್ವೇಷನ್ನು, ಈ ಥರದ್ದೊಂದು ಇದನ್ನು ಬಿಟ್ಟು ಜನಗಳು, ಅಲ್ಲಿಂದ ಬಂದಂಥ ಜನಗಳು ಈ ಮಾತುಗಳನ್ನು ಅರ್ಥ ಮಾಡ್ಕೊತಾ ಹೋಗಿ ಇಲ್ಲೇ ನೆಲಕ್ಕೆ ರೆಸ್ಪೆಕ್ಟ್ ಕೊಟ್ಟು ಇಲ್ಲೇ ಭಾಷೆಯನ್ನು ಆದಷ್ಟು ಕಲಿತಾ ಹೋದರೆ ಈ ರಾಜ್ಯಕ್ಕೂ ಒಳ್ಳೆಯದು, ಈ ದೇಶಕ್ಕೂ ಒಳ್ಳೆಯದು. ಹಾಗಾಗಿ ಈ ನಾವು ಇಲ್ಲ ಅಂಡರ್ ಕಾನ್ಸ್ಟಿಟ್ಯೂಷನ್ ನಾವು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಓದ್ಬೋದು, ಎಲ್ಲಿ ಬೇಕಾದ್ರೂ ಬದುಕ್ತೀವ್ರಿ, ಆ ಥರ ಈ ಥರ ಅಂತಂದರೆ ಏನಾಗ್ತದೆ, ಇನ್ನೂ ಒಂದು ಹೇಟ್ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ ಹೊರತು ಇನ್ಯಾವ ಥರದ್ದಿಲ್ಲ ಅಂತ. ಅಂದರೆ ಈ ಮಾಹಿತಿ ತಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನಮಸ್ಕಾರ ಸ್ನೇಹಿತರು.